ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ ಮುಂದುವರೆದಿದೆ. ಇರಾನ್ ವಾರ್ನಿಂಗ್ ಕೊಟ್ಟರೂ ಇಸ್ರೇಲ್ ಮಾತ್ರ ದಾಳಿ ಮಾಡುವುದನ್ನು ನಿಲ್ಲಿಸಿಲ್ಲ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ ನಡೆ ಖಂಡಿಸಿ ಇರಾನ್ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಹೀಗಾಗಿ ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಹೋಗ್ತಿವೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಸ್ಥಿತಿ ಉಂಟಾಗಿದೆ. ಕದನ ವಿರಾಮ ಬಳಿಕವೂ ದಾಳಿ ನಡೆದಿದೆ. ಹೀಗಾಗಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಹರ್ಮುಜ್ನಲ್ಲಿರುವ ಹಡಗುಗಳ ಮೇಲೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಇರಾನ್ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿತ್ತು. ತಕ್ಷಣವೇ ಹರ್ಮುಜ್ ಓಪನ್ಗೆ ಅಮೆರಿಕ ಆಗ್ರಹಿಸಿದೆ. ಹರ್ಮುಜ್ ಜಲಸಂಧಿ ಮತ್ತೆ ಬಂದ್ ಹಿನ್ನೆಲೆ 426 ತೈಲ ಹಡಗು ಮತ್ತು 53 ಎಲ್ಪಿಜಿ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಉಳ್ಕೊಂಡಿದೆ. ಹರ್ಮುಜ್ ದಾಟಲು ಯತ್ನಿಸಿದ್ರೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿವೆ. ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ ಎಲ್ಪಿಜಿ ಹಡಗು ಆಗಮಿಸ್ತಾ ಇದೆ. ಹರ್ಮುಜ್ ದಾಟಿ ಎಲ್ಪಿಜಿ ಹೊತ್ತ ಹಡಗು ಮುಂಬೈಗೆ ಬಂದು ತಲುಪಿದೆ. ಭಾರತದ ಧ್ವಜ ಹೊತ್ತ ಗ್ರೀನ್ ಆಶಾ ಎಂಬ ಹಡಗು 15,400 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ಮುಂಬೈ ಜೆಎನ್ಪಿಗೆ ಆಗಮಿಸಿದೆ. ಭಾರತದ ಮೇಲೆ ಕೊಲ್ಲಿ ಯುದ್ಧದ ಸೈಡ್ ಎಫೆಕ್ಟ್ ಹಿನ್ನೆಲೆ ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಸಂಘರ್ಷ ಮುಂದುವರೆದಿದೆ. ಈ ಕುರಿತು ಮಾತಾಡಿರುವ ಸಚಿವ ಕೆಎಚ್ ಮುನಿಯಪ್ಪ, ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿದ್ದು, ಇದರಲ್ಲಿ ರಾಜ್ಯದ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬ್ಲಾಕ್ನಲ್ಲಿ ಮಾರಾಟ ಆಗೋದನ್ನ ನಾವು ತಡೆಯಬಹುದು. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಆದರೆ ಕೇಂದ್ರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಆರೋಪಿಸಿದರು. ನಾಳೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಜೊತೆಗೆ ಸಭೆ ಇದೆ. ಅವರು ಏನು ವರದಿ ಕೊಡ್ತಾರೆ ನೋಡೋಣ ಅಂತ ಹೇಳಿದರು. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಹೇಗೆಲ್ಲೂ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲುಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇಲ್ಲ, ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಇಲಾಖೆ, ಆಟೋ ಚಾಲಕರು ಯಾವುದೇ ವದಂತಿಗಳನ್ನು ನಂಬಬಾರದು, ಬಂಕ್ಗಳ ಮುಂದೆ ಆಟೋ ಸಾಲುಗಟ್ಟಿ ನಿಲ್ಲಿಸಬಾರದು, ಅನಿಲ ದಾಸ್ತಾನು ಕೊರತೆ ಇದೆ ಅನ್ನೋದು ಆಧಾರರಹಿತ ಅಂತ ಮಾಹಿತಿ ನೀಡಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಬೆಳಗಾವಿಯಲ್ಲಿ ಕ್ಯಾಬೇಜ್ ದರ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದ ಕ್ಯಾಬೇಜ್ ಬೆಳೆಯನ್ನ ರೈತರು ರೂಟರ್ ಮಷಿನ್ ಮೂಲಕ ನಾಶಪಡಿಸಿದ್ದಾರೆ. 10 ಕೆಜಿ ಕ್ಯಾಬೇಜ್ ದರ ಕೇವಲ 10 ರಿಂದ 15 ಇರೋ ಕಾರಣ ನೊಂದ ರೈತರು ಬೆಳಗಾವಿಯ ಕಡೋಲಿಯಲ್ಲಿ ಕ್ಯಾಬೇಜ್ ಬೆಳೆಯನ್ನ ನಾಶಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 400 ಸೇರಿದಂತೆ ಹಲವೆಡೆ ಮತದಾರರು ಹಕ್ಕು ಚಲಾಯಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು ಮತದಾನ ಮಾಡಿದರು. ಈವರೆಗೆ 37.17% ರಷ್ಟು ಮತದಾನ ಮಾಡಲಾಗಿದೆ. 284 ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇದೆ. ಅಭ್ಯರ್ಥಿಗಳು ಬೂತ್ಗಳಿಗೆ ಹೋಗಿ ಪರಿಶೀಲಿಸುತ್ತಿದ್ದಾರೆ. ಮೇ 4ಕ್ಕೆ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಮತದಾನ ಚುರುಕುಗೊಂಡಿದೆ. ಮತಗಟ್ಟೆಗಳತ್ತ ಮತದಾರರು ಆಗಮಿಸಿ ಮತ ಚಲಾಯಿಸ್ತಾ ಇದ್ದಾರೆ. ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಪಾತಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ 227 ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದಾರೆ. ಸಂವಿಧಾನ ಮತದಾನ ಮಾಡುವ ಹಕ್ಕನ್ನ ನೀಡಿದೆ, ಎಲ್ಲರೂ ಬಂದು ಮತದಾನ ಮಾಡಿ ಅಂತ ಕರೆ ನೀಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಬಿರುಸಿನ ಮತದಾನ ನಡೀತಾ ಇದ್ದು, ಮತಗಟ್ಟೆಗಳಿಗೆ ಜನ ಆಗಮಿಸಿ ಮತದಾನ ಮಾಡುತ್ತಿದ್ದಾರೆ. ಇವರಿಗೆ 43.75% ವೋಟಿಂಗ್ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಂದೆ ಎಚ್.ವೈ. ಮೇಟಿ ಸಮಾಧಿಗೆ ಪೂಜೆ ಸಲ್ಲಿಸಿ ಬಳಿಕ ತಿಮ್ಮಾಪುರ ಗ್ರಾಮದಲ್ಲಿ ಮತಗಟ್ಟೆ ಸಂಖ್ಯೆ 39ರಲ್ಲಿ ಮತ ಚಲಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಉಮೇಶ್ ಮೇಟಿ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಕೂಡ ಬೂತ್ ಸಂಖ್ಯೆ 108ರಲ್ಲಿ ಮತದಾನ ಮಾಡಿದ್ದಾರೆ. ಜನ ಉತ್ಸುಕತೆಯಿಂದಾನೇ ಮತದಾನ ಮಾಡ್ತಿದ್ದಾರೆ. ನಮ್ಮ ಸಹೋದರನಿಗೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವ ವಿಶ್ವಾಸ ಇದೆ ಅಂತ ಮಲ್ಲಿಕಾರ್ಜುನ್ ಮೇಟಿ ಹೇಳಿದ್ದಾರೆ. ಇನ್ನು ಬಾಗಲಕೋಟೆ ಚುನಾವಣಾ ಮತದಾನ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ ಕುರೇರ ಮತದಾನ ಮಾಡಿದ್ದಾರೆ. ಸರದಿ ಸಾಲಲ್ಲಿ ನಿಂತು ಶಶಿಧರ ಕುರೇರ ದಂಪತಿ ಮತ ಚಲಾವಣೆ ಮಾಡಿದ್ದಾರೆ. ನವನಗರ ಅಂಬೇಡ್ಕರ್ ಭವನದ 194ರ ಮತಗಟ್ಟೆ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಮತದಾನ ಹಿನ್ನೆಲೆ ಬಿಜೆಪಿ ಎಂಎಲ್ಸಿ ಪಿಎಚ್ ಪೂಜಾರ್ ಮತ ಚಲಾಯಿಸಿದ್ದಾರೆ. ಸಕ್ರಿ ಶಾಲಾ ಆವರಣದಲ್ಲಿನ ಮತಗಟ್ಟೆ ಸಂಖ್ಯೆ 149ಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಚಲಾವಣೆ ಮಾಡಿದ್ದಾರೆ.
ಬಾಗಲಕೋಟೆ ಉಪಚುನಾವಣಾ ಮತದಾನ ನಡೀತಾ ಇದ್ದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚಲಂತಿಮಠ ಕುಟುಂಬ ಸಮೇತರಾಗಿ ಮತಗಟ್ಟೆ ಸಂಖ್ಯೆ 166ಕ್ಕೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಬಳಿಕ ಎಲ್ಲರೂ ಮತದಾನ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಿರುಸಿನಿಂದ ಬಾಗಲಕೋಟೆಯಲ್ಲಿ ಮತದಾನ ನಡೀತಾ ಇದೆ. ಮತದಾನ ಮಾಡುವುದಕ್ಕೆ ವಯೋವೃದ್ಧರು ಆಗಮಿಸಿ ಮತ ಚಲಾವಣೆ ಮಾಡಿದ್ದಾರೆ. ವಯೋವೃದ್ಧರಿಗಾಗಿಯೇ ಚುನಾವಣಾ ಆಯೋಗ ಆಟೋ ರಿಕ್ಷಾದ ವ್ಯವಸ್ಥೆಯನ್ನ ಮಾಡಿತ್ತು. ಆಟೋದಲ್ಲಿ ಬಂದು ಮತ ಚಲಾಯಿಸಿ ಹೋಗ್ತಿದ್ದಾರೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮತದಾನ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. ಎರಡೂ ಕ್ಷೇತ್ರಗಳಲ್ಲಿ ನಾವು ಬಹಳ ದೊಡ್ಡ ಅಂತರದಲ್ಲಿ ಜಯ ಕಾಣ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಶ್ರೀರಕ್ಷೆ ಆಗಲಿವೆ ಎನ್ನುವ ಭರವಸೆ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ನಮಗೆ ಎರಡೂ ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮಗೆ ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಲೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನಗೆ ಸಂಪೂರ್ಣವಾದಂಥ. ಉಪಚುನಾವಣೆ ಕುರಿತು ಚಿಕ್ಕೋಡಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಮತದಾನ ನಡೀತಾ ಇದೆ. ಎರಡೂ ಕಡೆಗಳಲ್ಲಿ ಚುನಾವಣೆ ರಾಜ್ಯ ರಾಜಕಾರಣದ ದಿಕ್ಸೂಚಿಯಾಗಿದೆ. ಎರಡೂ ಕ್ಷೇತ್ರದಲ್ಲಿ ದೊಡ್ಡ ಅಂತರದಿಂದ ನಮ್ಮ ಪಕ್ಷ ಗೆಲ್ಲಲಿದೆ ಅಂತ ಹೇಳಿದರು. ನಾನು 8 ದಿನ ದಾವಣಗೆರೆಯಲ್ಲಿ ಇದ್ದೆ. ಗ್ರೌಂಡ್ ರಿಪೋರ್ಟ್ ತುಂಬ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದ್ದಾವೆ. ಗ್ಯಾರಂಟಿ ಒಂದು ಕಡೆ ಇರಲಿ, ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಜನ ಇವತ್ತೂ ಕೂಡ ಭಾಳಷ್ಟು ಮಾತನಾಡ್ತಾರೆ. ಸೊ ಈ ಕಡೆ ಬಾಗಲಕೋಟೆ, ಈ ಕಡೆ ದಾವಣಗೆರೆ ರಾಜ್ಯದ ಜನತೆಗೆ, ರಾಜ್ಯದ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ಈ 2 ಸೀಟನ್ನು ಬಹಳಷ್ಟು ಅಂತರದಿಂದ ನಮ್ಮ ಪಕ್ಷ ಗೆಲ್ಲುತ್ತೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ವಿಚಾರದ ಕುರಿತು ಚನ್ನಪಟ್ಟಣದ ಕೆಶೆಟ್ಟಹಳ್ಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪಚುನಾವಣೆಗೆ ಇವತ್ತು ಮತದಾನ ಆಗ್ತಿದೆ. ಎರಡೂ ಪಕ್ಷದಲ್ಲೂ ಹೋರಾಟ ಇದೆ. ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಮತದಾನ ಇದೆ, ಇನ್ನು ಮೇ 4ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು. ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. ಎರಡೂ ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂಥ ಸೆಣಸಾಟ ಆಗಿದೆ. ನೋಡೋಣ, ಎರಡೂ ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವೂ ಇದೆ. ಎಲೆಕ್ಷನ್ ಕೇರಳಂನಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಬಿರುಸಿನಿಂದ ನಡೀತಾ ಇದೆ. ಕೇರಳಂನ ಸಿಎಂ ಪಿಣರಾಯಿ ವಿಜಯನ್ ಕಣ್ಣೂರಿನಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಎಂಪಿ ಕೆಸಿ ವೇಣುಗೋಪಾಲ್ ಕೂಡ ತಿರುವಂಪಾಡಿಯಲ್ಲಿ ಮತದಾನ ಮಾಡಿದ್ದಾರೆ. ಈವರೆಗೆ ಒಟ್ಟು 49.70% ಮತದಾನ ಆಗಿದೆ. ಸಿನಿಮಾ ನಟರಾದ ಮೋಹನ್ ಲಾಲ್ ನೇಮಂ ವಿಧಾನಸಭಾ ಕ್ಷೇತ್ರದ ಮುದಮನ್ಗಲ್ನಲ್ಲಿ ಸರ್ಕಾರಿ ಎಲ್ಪಿ ಶಾಲೆಯ ಹಕ್ಕನ್ನು ಚಲಾಯಿಸಿದ್ದಾರೆ. ನಟ ಪೃಥ್ವಿರಾಜ್ ಸುಕುಮಾರನ್ ಎರ್ನಾಕುಲಂನ ಕೊಚ್ಚಿಯಲ್ಲಿ ಮತ ಚಲಾಯಿಸಿದರು. ಇತ ನಟ ಮಮ್ಮುಟಿ ಮತ್ತು ಅವರ ಪತ್ನಿ ಕೊಚ್ಚಿಯ ಮತದಾನ ಕೇಂದ್ರಕ್ಕೆ ಆಗಮಿಸಿ ಹಕ್ಕು ಚಲಾಯಿಸಿದರು. ಪುದುಚೇರಿಯಲ್ಲೂ ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. ವಿಒಸಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾರರನ್ನು ಸೆಳೆಯಲು ರೋಬೋಟ್ ಬಳಕೆ ಮಾಡಲಾಗಿದೆ. ಮತಗಟ್ಟೆಗೆ ಬರುವ ಜನರಿಗೆ ಹೂ ಕೊಟ್ಟು ರೋಬೋಟ್ ನೀಲ ಸ್ವಾಗತ ಕೋರಿದೆ. ಈವರೆಗೆ ಪುದುಚೇರಿಯಲ್ಲಿ 56.83% ಮತದಾನವಾಗಿದೆ. ಇನ್ನು ಅಸ್ಸಾಂನಲ್ಲೂ ಕೂಡ ವಿಧಾನಸಭಾ ಚುನಾವಣಾ ಮತದಾನ ನಡೀತಾ ಇದೆ. ಮತಗಟ್ಟೆಗಳಿಗೆ ಜನರು ಆಗಮಿಸಿ ಮತದಾನ ಮಾಡ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರದ್ಯುತ್ ಬೋರ್ಡ್ಲೆ ಮತದಾನವನ್ನ ಮಾಡಿದ್ದು ಎಲ್ಲರೂ ಮತ ಚಲಾವಣೆ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಈವರೆಗೆ 59.63% ಮತದಾನವಾಗಿದೆ. ತಮಿಳುನಾಡು ಚುನಾವಣಾ ಅಖಾಡ ಜೋರಾಗ್ತಿದೆ. ಪಕ್ಷದ ಪರ ಪ್ರಚಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮಿಳುನಾಡಿಗೆ ತೆರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಚೆನ್ನೈಗೆ ಡಿಕೆಶಿ ತೆರಳಲಿದ್ದು ಚುನಾವಣೆ ಕುರಿತಾಗಿ ತಮಿಳುನಾಡು ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಲಿರುವ ಸುದ್ದಿಗೋಷ್ಠಿಯಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ. ಪತಿ ಅಕ್ರಮ ಸಂಬಂಧಕ್ಕೆ ಬೇಸತ್ತ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ವಿಜಯನಗರದ ನೊಂದ ಮಹಿಳೆಯಿಂದ ಪತಿ ವಿರುದ್ಧ ಹುಬ್ಬಳ್ಳಿ ಮಹಿಳಾ ಠಾಣೆಗೆ ದೂರು ನೀಡಿದ್ದಾರೆ.
ಮಾಲಿಂಗಪ್ಪ ಎಂಬಾತ ಪತ್ನಿ ಕಾಂಚನಾಗೆ ನಿದ್ರೆ ಮಾತ್ರೆ ಕೊಟ್ಟು ಮತ್ತೊಬ್ಬ ಮಹಿಳೆ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂತ ಪತ್ನಿ ಆರೋಪಿಸಿದ್ದಾರೆ. ನನ್ನ ಗಂಡ ನಿತ್ಯ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಶಿಕ್ಷಕನಾಗಿರೋ ಮಾಲಿಂಗಪ್ಪ ಜೊತೆ 2016ರಲ್ಲಿ ಕಾಂಚನ ಮದುವೆಯಾಗಿತ್ತು. ಆದರೆ ದಿನ ಕಳೆದಂತೆ ಪರಸ್ತ್ರೀಯನ್ನ ಮನೆಗೆ ಕರೆತರ್ತಾ ಇದ್ದಂತಹ ಗಂಡನಿಂದ ಕಿರುಕುಳಕ್ಕೆ ಒಳಗಾಗಿದ್ದೀನಿ ಅಂತ ಹೇಳಿ ಪತ್ನಿ ಆರೋಪ ಮಾಡಿದ್ದಾಳೆ. 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನೇ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಹಾಕಿ ಅವಳು ಅವನ ಮನೆಯಲ್ಲಿ ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೆಯಲ್ಲೇ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನು ಕೊಡ್ತೀಯೇನೋ ನನಗೆ, ನಿಮ್ಮ ಮನೆಯಿಂದ ಏನಾರು ತಂದಿಯೇನೋ ನೀನು. ನಾನು ಅದನ್ನ ಪ್ರಶ್ನೆ ಮಾಡಿ ನನ್ನ ಮಗು ಇದೆ ಸರ್, ನಾನು ಅವನಿಗೆ 4 ಸತಿ ಚಾನ್ಸ್ ಕೊಟ್ಟೆ ಸರ್. ನಾನು ಸುಧಾರಿಸ್ಕೊತಾನೆ ನನ್ನ ಗಂಡ. ಆ ಹುಡುಗಿಗೂ ಬುದ್ಧಿ ಹೇಳಿದೆ ಸರ್. ನಾನು ಸಾಕ್ಷಿ ಸಮೇತ ಅದಾವ್ರಿ ಸರ್ ನನ್ನ ಹತ್ರ. ನಾನು ಸೂಸೈಡ್ನು ಮಾಡ್ಕೊಂಡೆ ಸರ್. ನಾನು ಬಿಟ್ಬಿಡ್ರಿ, ಇಷ್ಟಕ್ಕೆ ಬಿಟ್ಬಿಡ್ರಿ, ನನ್ನ ತಂದೆ ತಾಯಿ ಇಲ್ಲ, ನನಗೆ ಮಗು ಇದೆ, ಸಣ್ಣ ಮಗು, ನನ್ನ ಗಂಡನೇ ಎಲ್ಲ ಸರ್, ಬಿಟ್ಬಿಡೋ ಹುಡುಗಿ ಅಂತ ಆ ಹುಡುಗಿಗೂ ಹೇಳಿದೆ ಸರ್. ಅವಳಿಗೂ ಮದುವೆ ಆಗಿದೆ ಸರ್. ಆಕಿ ಗಂಡ ಬೆಂಗಳೂರಿನಲ್ಲಿ ಇರ್ತಿದ್ದ ಸರ್. ಆ ಹುಡುಗಿ ನನಗೆ ಇಲ್ಲ ಅಕ್ಕ ನಾನು ಬಿಡ್ತೀನಿ ಅಂತ ನನಗೆ ಮಾತು ಕೊಟ್ಲು ಸರ್. ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿತ ಮಹಿಳೆ ದಿಢೀರ್ ಪ್ರತ್ಯಕ್ಷರಾಗಿದ್ದು ಪತಿ ವಿರುದ್ಧವೇ ಮಹಿಳೆ ದೂರು ಕೊಟ್ಟಿದ್ದಾರೆ. ಪತಿ ಪ್ರಸನ್ನ ಕುಮಾರ್ ವಿರುದ್ಧ ವಿದ್ಯಾಲಕ್ಷ್ಮಿ ಸಾಲು ಆರೋಪ ಮಾಡಿದ್ದಾರೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ, ನನ್ನ ಮೇಲೆ ತೇಜೋವಧೆ ಮಾಡಿದ್ದಾರೆ, ನನಗೂ ಶಾಸಕರಿಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕ್ಷೇತ್ರದ ಶಾಸಕರು ಪರಿಚಯ ಅಷ್ಟೇ ಅಂತ ಮಂಡ್ಯ ಎಸ್ಪಿಯನ್ನ ಭೇಟಿ ಮಾಡಿ ವಿದ್ಯಾಲಕ್ಷ್ಮಿ ದೂರು ಸಲ್ಲಿಸಿದ್ದಾರೆ. 4 ಕೋಟಿ ಹಣ ದುರ್ಬಳಕೆ ಆರೋಪ ಹಿನ್ನೆಲೆ ಮಹಿಳಾ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ತುಮಕೂರಿನ ಮಧುಗಿರಿ ತಾಲೂಕು ಪಂಚಾಯಿತಿ ಕಚೇರಿ ದ್ವಿತೀಯ ದರ್ಜೆ ಸಹಾಯಕಿ ಸೌಮ್ಯ ವಿರುದ್ಧ ಹಣ ದುರ್ಬಳಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವಯಂ ನಿವೃತ್ತಿ, ಮರಣ ಹೊಂದಿದ ಸರ್ಕಾರಿ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಮಂಜೂರಾತಿಯಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆ ಸೌಮ್ಯ ಅವರನ್ನ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಅಶ್ಮಿಜಾ ಬಿವಿ ಆದೇಶಿಸಿದ್ದಾರೆ. ಬಂಡೀಪುರ ರಾತ್ರಿ ಸಂಚಾರ ನಿರ್ಬಂಧ ತೆರವನ್ನ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಬಳಸಿದೆ. ನಿರ್ಬಂಧ ತೆರವಿಗೆ ಪ್ರಯತ್ನಿಸ್ತಾ ಇರುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎದುರಲ್ಲೇ ಪ್ರಿಯಾಂಕಾ ವಾದ್ರಾ ವಿಷಯ ಪ್ರಸ್ತಾಪಿಸಿದರು. ಪ್ರಿಯಾಂಕಾ ವಾದ್ರಾ ಭರವಸೆಗೆ ಪರಿಸರವಾದಿಗಳು, ರೈತರು ಕಿಡಿಕಾರಿದ್ದಾರೆ. ಇವರ ರಾಜಕೀಯ ತೆವಲಿಗೆ ಪರಿಸರ ನಾಶ ಆಗಬೇಕಾ, ವನ್ಯಪ್ರಾಣಿಗಳು ಬಲಿಯಾಗಬೇಕಾ, ಇನ್ನು ನೀಲಂಬೂರು ರೈಲು ಯೋಜನೆಗೆ ಕೋಟ್ಯಾಂತರ ಮರಗಳ ನಾಶ ಆಗ್ತಿದೆ ಅಂತ ಪರಿಸರವಾದಿಗಳು ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿಚಾರದಲ್ಲಿ ಕಲಬುರಗಿಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಪ್ರಿಯಾಂಕ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಸದ್ಯ ನಡೆಯಲಾರದ ನಾಣ್ಯ, ಮೈಸೂರಿನಲ್ಲೇ ಬೆಲೆ ಇಲ್ಲ ಅವನಿಗೆ, ಅಂಥವನನ್ನ ನೀವು ಕಲಬುರಗಿಗೆ ಯಾಕೆ ತರ್ತೀರಾ? ಅವನಿಗೆ ನಿಮ್ಮ ಟಿಆರ್ಪಿ ಬೇಕಾಗಿದೆ. ಟಿಆರ್ಪಿಗಾಗಿ ಬಿಜೆಪಿ ಅವರಿಗೆ ಬೆಸ್ಟ್ ಪರ್ಸನ್ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ. ಅವರೆಲ್ಲರ ಹೇಳಿಕೆಗೂ ಹಿಂದೆನೇ ಉತ್ತರ ಕೊಟ್ಟಿದ್ದೇನೆ. ಈಗ ಮತ್ತೆ MLAಗೆ ನಿಲ್ತಾರಂತೆ, ನೋಡೋಣ, ಟಿಕೆಟ್ ಕೊಡಬೇಕಲ್ಲ ಅವರಿಗೆ ಅಂತ ಪ್ರತಾಪ್ ಸಿಂಹ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ನೋಡಿ ನಡಿಲಾದ ನಾಣ್ಯ, ಇಲ್ಲಿ ಯಾಕೆ ತರ್ತೀರಾ ಅವನಿಗೆ? ಮೈಸೂರಿನಲ್ಲೇ ಬೆಲೆ ಇಲ್ಲ ಅಂದ್ರೆ ಅವನಿಗೆ ನೀವು ಇಲ್ಲಿ ಯಾಕೆ ತರ್ತೀರಾ ಕಲಬುರಗಿಗೆ? ಬಿಟ್ಬಿಡಿ ಪಾಪ. ಅವನಿಗೆ ಏರ್ ಟೈಮ್ ಬೇಕಾಗಿದೆ, ಅವರಿಗೆ ಏನು ನಿಮ್ಮ TRP ಬೇಕಾಗಿದೆ. TRPಗೆ ಬೆಸ್ಟ್ ಪರ್ಸನ್ ಇನ್ ಕರ್ನಾಟಕ ಫಾರ್ BJP ಇಸ್ ಪ್ರಿಯಾಂಕ್ ಖರ್ಗೆ. ಹೌದಾ ಇಲ್ಲ ಹೇಳು? ಮೈಸೂರದಲ್ಲಿ ಮಾತಾಡಿದಿಲ್ಲ ಹೇಳ್ತಾರೆ, ಒಂದು ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡ್ತಾನೆ, ಅದನ್ನು ಉತ್ತರ ಕೊಟ್ಟಿನಲ್ಲ. ಪಾಪ ಏನೋ ನೆಕ್ಸ್ಟ್ MLA ನಿಲ್ತಾರಂತ, ನೋಡೋಣ ಜನ ಏನ್ ಮಾಡ್ತಾರಂತ. ಟಿಕೆಟ್ ಕೊಡಬೇಕಲ್ಲ. ಬೆಂಗಳೂರು ಮೈಸೂರು ನಡುವಿನ ರೈಲು ಮಾರ್ಗ, ರೈಲ್ವೆ ನಿಲ್ದಾಣಗಳಲ್ಲಿ ಕೇಂದ್ರ ಸಚಿವರಾದ ಸೋಮಣ್ಣ ಹಾಗೂ ಕುಮಾರಸ್ವಾಮಿ ಪರಿಶೀಲಿಸಿದ್ದಾರೆ. ರೈಲಲ್ಲೇ ಕೂತು ರೈಲು ಮಾರ್ಗ ಪರಿಶೀಲಿಸಿದ್ದಾರೆ. ಇದೇ ವೇಳೆ ಚನ್ನಪಟ್ಟಣದ ಶೆಟ್ಟಿಹಳ್ಳಿ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಬಳಿಕ ರೈಲಲ್ಲಿಯೇ ಮಂಡ್ಯ ಜಿಲ್ಲೆಗೆ ತೆರಳಿದ್ರು. ಗೇಟ್ಗಳಿರ್ತಕ್ಕಂಥ ಕಡೆ ಅಂಡರ್ ಪಾಸು ಮತ್ತು ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಕೆಲವು ಕಡೆ ರೈಲಿನ ನಿಲುಗಡೆ ಆಗಬೇಕು ಅಂತಕ್ಕಂಥದ್ದಿದೆ. ಇದು ಎಲ್ಲದರ ಮಾಹಿತಿಗಳು ಈಗಾಗಲೇ ಮತ್ತು ಅರ್ಜಿಗಳೇನು ಬಂದಿದೆ, ಆ ಅರ್ಜಿಗಳ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನವರೆಗೆ ಈ ಒಂದು ಸೋಮಣ್ಣ ಅವರ ಜೊತೆ ಏನು ಪ್ರಯಾಣ ಮಾಡ್ತಾ ಇದ್ದೇವೆ. ರೈಲ್ವೆ ಇಲಾಖೆ ಎಲ್ಲ ಅಧಿಕಾರಿಗಳು ಇದ್ದಾರೆ. ಇವತ್ತು ಏನೇನು ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಪರಿಹಾರ ತಂದು ಜನರಿಗೆ ಅನುಕೂಲಗಳಾಗ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ಈ ಒಂದು ಬೆಂಗಳೂರು ಮೈಸೂರಿನ ಪ್ರಯಾಣ ಮಾಡ್ತಾರೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಯಾರ ಗಮನಕ್ಕೂ ಬಂದಿರೋದಿಲ್ಲ. ಲೋಕಲ್ನಲ್ಲಿ ಹೇಳಿರ್ತಾರೆ, ಕೆಲವರು ಮಾಡಿರೋದಿಲ್ಲ ಅಂತ ಬಂದ ತಕ್ಷಣ DRM ಇರ್ತಾರೆ,
ಆ DRM ಅವರು ಅದಕ್ಕೆ ಪೂರ್ತಿ ಅವರೇ ಇನ್ಚಾರ್ಜ್ ಇರ್ತಾರೆ. 2 ನಿಮಿಷಕ್ಕೆ ಆ ಕೆಲಸಗಳಾಗ್ತವೆ. ಸಣ್ಣ ಪುಟ್ಟ ಅಲ್ಲೋ ಮೇಲ್ಸೇತುವೆ ಇರ್ಬೋದು, ಕೆಳಸೇತುವೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕೆಲವು ಕಡೆ ಪ್ರಯಾಣಿಕರಿಗೆ ಆಗ್ತಕ್ಕಂಥ ತೊಂದರೆ ಇರ್ಬೋದು, VIP ಕುತ್ಕೊಳ್ಳೋಕ್ಕಂಥದ್ದು, ಸಾಮಾನ್ಯ ಜನಗಳು, ಇದೆಲ್ಲವೂ ಕೂಡ ದಿನ ಬೆಳಗಾದ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ. ವಿಜಯನಗರದ ಶಾಖಾ ಮಠಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ವೇಳೆ ಕುಮಾರಸ್ವಾಮಿಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಸಾರಾ ಮಹೇಶ್ ಸಾಥ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಲು ನೆರವಾಗುವುದಕ್ಕೆ ನ್ಯೂಸ್ 18 ಕನ್ನಡ ವಿದ್ಯಾದೀಪ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಎಕ್ಸೆಲ್ ಕಾಲೇಜಿನಲ್ಲಿ ವಿದ್ಯಾದೀಪ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್, ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು, ಎಕ್ಸೆಲ್ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಬೋರ್ಡ್ ಪರೀಕ್ಷೆಗಳಿಂದ ವೃತ್ತಿಪರ ಯಶಸ್ಸಿನತ್ತ ಸಾಗಲು ಅದಕ್ಕೆ ದಾರಿದೀಪವಾಗಿ ಈ ವಿದ್ಯಾದೀಪ ಕಾರ್ಯಕ್ರಮ ನೆರವಾಗಲಿದೆ. ಕಾರ್ಯಕ್ರಮದಲ್ಲಿ ನಾಡಿನ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು AI ಮತ್ತು ನ್ಯೂ ಜನರೇಷನ್ ಕ್ಯಾರಿಯರ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಿದ್ದಾರೆ. ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ವಿದ್ಯಾರ್ಥಿಗಳಿಗೆ ಸಂವಹನದ ಜೊತೆಗೆ AI ಅನ್ನುವ ವಿಚಾರದ ಅಡಿಯಲ್ಲಿ ಮಾರ್ಗದರ್ಶನ ನೀಡಲಿದ್ದಾರೆ. ಎಕ್ಸೆಲ್ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್ ವೃತ್ತಿ ಮಾರ್ಗದರ್ಶನ, ಒಳನೋಟಗಳು ಅನ್ನುವ ವಿಷಯದ ಬಗ್ಗೆ ಕಾರ್ಯಾಗಾರ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆ ಡ್ರಗ್ಸ್ ದಂಧೆ ವಿರುದ್ಧ ನಟ ದುನಿಯಾ ವಿಜಯ್ ಮತ್ತೆ ಸಿಡಿದೆದ್ದಿದ್ದಾರೆ. ಭೀಮಾ ಸಿನಿಮಾದ ಮೂಲಕ ಗಾಂಜಾ ಟೈಟಲ್ ಕಡಿವಾಣಕ್ಕೆ ಸಮರ ಸಾರಿದ್ದ ನಟ ವಿಜಯ್ ಇದೀಗ ಮಾದಕ ದ್ರವ್ಯ ಸೇವನೆ ವಿರುದ್ಧ ಕಿಡಿಕಾರಿದ್ದಾರೆ. ಮನೆ ಮಕ್ಕಳ ಮೇಲೆ ಗಮನ ಹರಿಸಿ ಡ್ರಗ್ಸ್ ಜಾಲದ ಸುಳಿವು ಸಿಕ್ಕರೆ ಹತ್ತಿರದ ಠಾಣೆಗೆ ಮಾಹಿತಿ ಕೊಡಿ ಅಂತ ನಟ ವಿಜಯ್ ಮನವಿ ಮಾಡಿದ್ದಾರೆ. ಇವತ್ತು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ PUC ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಬಳಿಕ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೆ SMS ಮೂಲಕ ಫಲಿತಾಂಶ ರವಾನೆ ಮಾಡಲಿದ್ದಾರೆ. ಅನಂತ್ ಅಂಬಾನಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ರಾಜರಾಜೇಶ್ವರಿ ದೇವಾಲಯದ ಕೈಲಾಸ ಆಶ್ರಮದಲ್ಲಿ ಅನಂತ್ ಅಂಬಾನಿ ಪರವಾಗಿ ವಿಶೇಷ ಸಂಕಲ್ಪ ಪೂಜೆ ಮಾಡಲಾಗಿದೆ. ಜಗದ್ಗುರು ಆಚಾರ್ಯ ಮಹಾಮಂಡಳೇಶ್ವರ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದ್ದು, ಅಂಬಾನಿ ಕುಟುಂಬಕ್ಕೆ ಆರೋಗ್ಯ, ಸಂಪತ್ತು ಹೆಚ್ಚಾಗಲಿ, ಸೇವಾ ಮನೋಭಾವ ಮತ್ತಷ್ಟು ಜಾಸ್ತಿಯಾಗಲಿ, ದೇವಿಯ ಆಶೀರ್ವಾದ ಸದಾಕಾಲ ಅಂಬಾನಿ ಕುಟುಂಬದ ಮೇಲೆ ಇರಲಿ ಅಂತ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವದಿಸಿದ್ದಾರೆ. ನಾವೆಲ್ಲರೂ ಹುಟ್ಟುತ್ತೇವೆ. ಹುಟ್ಟಿದ ನಂತರ ಒಳ್ಳೆಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳು ಮಾಡಿಕೊಂಡು ಕೀರ್ತಿವಂತರಾಗಿ ಬಾಳ್ತೇವೆ. ಅದೇ ರೀತಿಯಲ್ಲಿ ಶ್ರೀ ಅನಂತ ಅಂಬಾನಿಯವರು ಇದುವರೆಗೂ ನಾವು ಅವರ ಬಗ್ಗೆ ಕೇಳಿರೋ ಸುದ್ದಿಯೆಲ್ಲವೂ ಕೂಡ ಮಂಗಳವಾದ ಸುದ್ದಿಯೇ. ನಿರಂತರವಾಗಿ ತಮ್ಮ ತಂದೆ ತಾಯಿಗಳ ಅವರ ಸಂಕಲ್ಪವನ್ನು ನೆರವೇರಿಸಬೇಕು. ಅದಲ್ಲದೆ ಪ್ರಾಣಿಗಳ ರಕ್ಷಣೆ ಮಾಡಬೇಕು, ಪ್ರಕೃತಿ ಸಂರಕ್ಷಣೆ ಮಾಡಬೇಕು, ದೇವಸ್ಥಾನಗಳ ರಕ್ಷಣೆ ಮಾಡಬೇಕು ಅಂತ ಅವರ ಸಂಕಲ್ಪ ಬಹಳ ಉತ್ತಮವಾದ ಸಂಕಲ್ಪ. ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಸಂಕಲ್ಪ. ಈ ದಿನ ಅವರ ಹುಟ್ಟಿದ ಹಬ್ಬದ ದಿವಸ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಜಗನ್ಮಾತೆ ಅವರಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟು ಅವರ ಆಯುಷ್ಯ ಕಾಲದಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ಕ್ಷೇಮವಾಗಿ ಶಾಂತಿಯುಕ್ತವಾಗಿ ಆಗುವಂತೆ ಮಾಡಲಿ. ನಾವೆಲ್ಲರೂ ಹುಟ್ಟುತ್ತೇವೆ. ಹುಟ್ಟಿದ ಇನ್ನು ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಸ ಆಶ್ರಮದ ಸಂಸ್ಕೃತ ಪಾಠಶಾಲದಲ್ಲೂ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು. ಮುಖೇಶ್ ಅಂಬಾನಿ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದರು. ಇದೇ ವೇಳೆ ಆಶ್ರಮದ ಗೋಶಾಲೆಯಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಎಫೆಕ್ಟ್ನಿಂದ ರಾಜ್ಯದಲ್ಲಿ LPG ಅಭಾವ ಉಂಟಾಗಿದೆ. ಇವೆಲ್ಲದರ ನಡುವೆ ಆಟೋ ಡ್ರೈವರ್ಗಳಿಗೆ ನಟ ವಿನೋದ್ ರಾಜ್ ಸಹಾಯ ಹಸ್ತ ಚಾಚಿದ್ದಾರೆ. ಲೀಲಾವತಿ ಸ್ಮಾರಕದ ಬಳಿ 250ಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಬಳಿಕ ಫುಡ್ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ನಟ ಕಿಚ್ಚ ಸುದೀಪ್ ಹೊಸ ಚಿತ್ರಕ್ಕೆ ಸಜ್ಜಾಗ್ತಾ ಇದ್ದು, ಸುಕುಮಾರ್ ಶಿಷ್ಯ ಆಕ್ಷನ್ ಕಟ್ ಹೇಳಲಿದ್ದಾರೆ.
ಹೊಸ ಚಿತ್ರಕ್ಕೆ ಕಿಚ್ಚ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಿಚ್ಚನಿಗಾಗಿ ಕಾಮಿಡಿ ಥ್ರಿಲ್ಲರ್ ಕಥೆಯನ್ನ ಸುಕುಮಾರ್ ಶಿಷ್ಯ ರೆಡಿ ಮಾಡಿದ್ದಾರೆ. ಇನ್ನು ವಾರಣಾಸಿಯಲ್ಲಿ ಕಿಚ್ಚ ಕಾಣಿಸುವುದು ಬಹುತೇಕ ಡೌಟ್ ಅಂತ ಹೇಳಲಾಗಿದೆ. ಈ ವರ್ಷದ ಕೊನೆಯಲ್ಲಿ ಕಿಚ್ಚ ಹಾಗೂ ಪ್ರೇಮ್ ಸಿನಿಮಾ ಸೆಟ್ ಏರೋ ಸಾಧ್ಯತೆ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಭರ್ಜರಿ ಸುದ್ದಿ ಸಿಕ್ಕಿದೆ. ಟಾಕ್ಸಿಕ್ ಬಳಗ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ಸ್ ಕೆಲಸ ಮುಗಿಸಿದೆ. ನಟ ಯಶ್ ಕಲರ್ ಗ್ರೇಡಿಂಗ್ ಫೈನಲ್ ಮಾಡ್ತಿದ್ದಾರೆ. ಇದಾಗ್ತಿದ್ದಂತೆ ಯಶ್ ರಾಮಾಯಣ ಶೂಟಿಂಗ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರಾಕಿ ಭಾಯ್ ರಾಮಾಯಣದಲ್ಲಿ 2 ಗೆಟಪ್ನಲ್ಲಿ ರಾವಣನಾಗಿ ಕಾಣಿಸಿಕೊಳ್ಳಲಿದ್ದಾರೆ.